ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ತಮ್ಮನೇಲಿ ನೋಡ್ತಿರ್ಬೇಕಾದ್ರೆ. ಹೌದು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಸ್ಯಾರಿ ಬ್ಲೌಸ್ದು ಒಂದು ವಿಡಿಯೋಸ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗಿತ್ತು. ನಾನು ಲಾಸ್ಟ್ ಟೈಮು 3 ವಿಡಿಯೋಸ್ನ ಮಾಡಿದ್ದೆ. ನೋಡಿರೋರಿಗೆ ಗೊತ್ತಿರುತ್ತೆ. ರೆಗ್ಯುಲರಾಗಿ ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ ಅವರಿಗೆ ರೇಷ್ಮೆ ಸೀರೆದ್ದು ಮತ್ತು ಮೈಸೂರು ಸಿಲ್ಕ್ ಸೀರೆ ಮತ್ತು ಕಾಟನ್ ಸೀರೆ, ಸಿಂಪಲ್ ಸೀರೆಗಳಿಗೆಲ್ಲ ನಾವು ಬ್ಲೌಸ್ಗಳನ್ನ ಯಾವ ರೀತಿ ಮ್ಯಾಚ್ ಮಾಡಿ ಹಾಕೋಬೋದು, ಮನೆಯಲ್ಲಿ ಇರೋವಂಥ ಬ್ಲೌಸ್ಗಳನ್ನ ಹೊಸ ಸೀರೆಗಳಿಗೆ ಯಾವ ರೀತಿ ಮ್ಯಾಚ್ ಮಾಡಿ ಹಾಕೋಬೋದು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮಗೂ ಕೂಡ ಐಡಿಯಾಸ್ ಬರುತ್ತೆ. ಹಾಗೆಯೇ ಇವತ್ತು ಕೂಡ ಹತ್ರ ಇರುವಂತಹ 4 ಬ್ಲೌಸ್ಗಳನ್ನ ಇಷ್ಟು ಸೀರೆಗಳಿಗೆ ಯಾವ ರೀತಿ ಮ್ಯಾಚ್ ಮಾಡಿ ಹಾಕೊಳ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋಸ್ನ ನೀವು ನೋಡೋದ್ರಿಂದ ನಿಮಗೂ ಕೂಡ ಐಡಿಯಾಸ್ ಬರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ, ಲೇಟ್ ಮಾಡೋದು ಬೇಡ. ಫಸ್ಟ್ ಬ್ಲೌಸ್ ಬಂದು ಈ ಪಿಂಕ್ ಕಲರ್ ಬ್ಲೌಸು. ಇಲ್ಲಿ ನೀವು ನೋಡ್ಬೋದು ಗೋಲ್ಡ್ ಕಲರಲ್ಲಿ ಪಿಕಾಕ್ ಡಿಸೈನ್ ಕೂಡ ಬಂದಿದೆ. ಈ ಬ್ಲೌಸ್ನ ನಾನು ತುಂಬ ಸೀರೆಗಳಿಗೆ ಮ್ಯಾಚ್ ಮಾಡಿ ಹಾಕೊಳ್ತಾ ಇರ್ತೀನಿ. ಹಾಗೆಯೇ ಈ ಒಂದು ಬ್ಲೌಸ್ನ ನಾನು ಮ್ಯಾಚ್ ಮಾಡಿ ಹಾಕ್ಕೊಂಡಿರುವಂತಹ ಸೀರೆಗಳದ್ದು ಫೋಟೋಸ್ನು ಕೂಡ ಪಕ್ಕದಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ. ಈ ಒಂದು ಬ್ಲೌಸ್ಗೆ ನಾನು ಈ ಸೀರೆನೂ ಕೂಡ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ಈ ಪಿಂಕ್ ಕಲರ್ ಬ್ಲೌಸ್ನ ಇಲ್ಲೂ ನೋಡ್ಬೋದು ಪಿಂಕ್ ಕಲರ್ದು ಚಿಕ್ಕ ಚಿಕ್ಕದು ಫ್ಲವರ್ದು ಡಿಸೈನ್ಸ್ ಬಂದಿದೆ. ಹಾಗೆ ಆರೆಂಜ್ ಕಲರಲ್ಲೂ ಕೂಡ ಬಂದಿದೆ. ಹಾಗಾಗಿ ಇದನ್ನು ಮ್ಯಾಚ್ ಮಾಡಿ ಹಾಕೋಬೋದು. ನಿಮ್ಮ ಹತ್ರ ಏನಾದರೂ ಈ ಥರ ಆರೆಂಜ್ ಕಲರ್ ವರ್ಕ್ ಇತ್ತು ಮತ್ತು ಪಿಂಕ್ ವರ್ಕ್ ಎರಡೂ ಇತ್ತು ಅಂದರೆ ಆರೆಂಜ್ ಕಲರ್ ಬ್ಲೌಸ್ನಾದರೂ ಮ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಪಿಂಕ್ ಕಲರ್ ಬ್ಲೌಸ್ನು ಕೂಡ ಮ್ಯಾಚ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಗೋಲ್ಡ್ ಕಲರ್ ಬ್ಲೌಸ್ ಇತ್ತು ಅಂದರೆ ಅದನ್ನು ಕೂಡ ಮ್ಯಾಚ್ ಮಾಡ್ಕೋಬೋದು. ನಾನು ಇಲ್ಲೂ ತೋರಿಸ್ತೀನಿ ನೋಡಿ, ಇದನ್ನು ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ಈ ಬ್ಲೌಸು ಕೂಡ ಮ್ಯಾಚ್ ಆಗ್ತಾ ಇದೆ. ಇದು ಬಂದು ಬೋಟ್ ನೆಕ್ ಇದೆ ಬ್ಲೌಸು. ಹಾಗಾಗಿ ನಾನು ಕೂಡ ಬ್ಲ್ಯಾಕ್ ಕಲರ್ ಇರ್ಬೋದು, ರೆಡ್ ಕಲರ್ ಸೀರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಮಾಡಿ ಹಾಕೊಳ್ತಾ ಇರ್ತೀನಿ ನೋಡಿ. ಈ ರೀತಿ ಈ ಸೀರೆಗೆ ಈ ಬ್ಲೌಸ್ನು ಕೂಡ ಮ್ಯಾಚ್ ಮಾಡ್ಕೋಬೋದು. ಅದೇ ರೀತಿ ಪಿಂಕ್ ಕಲರ್ ಬ್ಲೌಸ್ನು ಕೂಡ ಮ್ಯಾಚ್ ಮಾಡ್ಕೋಬೋದು. ನೀವು ಕೇಳ್ಬೋದು ಇಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ಅಲ್ವಾ ಅಂತ. ಇಲ್ಲೂ ಕೂಡ ಚಿಕ್ಕ ಚಿಕ್ಕದು ಡಿಸೈನ್ಸ್ ಬಂದಿರೋದ್ರಿಂದ ಇವೆರಡೂ ಕೂಡ ಮ್ಯಾಚ್ ಆಗುತ್ತೆ. ಜೊತೆಗೆ ಇಲ್ಲಿ ಪಿಂಕ್ ಕಲರ್ ಡಿಸೈನ್ ಕೂಡ ಬಂದಿದೆ. ಹಾಗಾಗಿ ಈ ಬ್ಲೌಸ್ನು ಕೂಡ ಈ ಸೀರೆಗೆ ಮ್ಯಾಚ್ ಮಾಡಿ ಹಾಕೋಬಹುದು. ಈ ಎರಡೂ ಬ್ಲೌಸ್ನು ಕೂಡ ಈ ರೀತಿಯಲ್ಲಿ ಮ್ಯಾಚ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಸೀರೆ ಬಂದು ಇದಕ್ಕೂ ಕೂಡ ನಾನು ನನ್ನ ಹತ್ರ ಇರುವಂತಹ ಬ್ಲೌಸ್ ಮೇಲೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ನ ನಾನು ಈ ಸೀರೆಗೆ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ತೀನಿ. ನೋಡ್ಬೋದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಇದಕ್ಕೆ ಬ್ಲ್ಯಾಕ್ದು ಏನಾದರೂ ಬ್ಲೌಸ್ ಇತ್ತು ಅಂದರೆ ಅದನ್ನು ಕೂಡ ನೀವು ಮ್ಯಾಚ್ ಮಾಡಿ ಹಾಕೋಬೋದು. ಇನ್ನೊಂದು ಬ್ಲೌಸ್ ಕೂಡ ಇದೆ ನಂದು. ಈ ಬ್ಲೌಸ್ ಬಂದು ಫುಲ್ ಸ್ಲೀವ್ಸ್ ಇದೆ, ಈ ಥರ ನೆಟ್ಟೆಡ್ ಬ್ಲೌಸು. ಇದನ್ನು ಕೂಡ ನಾನು ಈ ಸೀರೆಗೆ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ಇದು ಕೂಡ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಅಷ್ಟೇ ನೀವೇನಾದರೂ ಸೀರೆ ತೊಗೊಂಡಿದ್ರೆ ಹೊಸ ಸೀರೆನ ಆಲ್ರೆಡಿ ನಿಮ್ಮ ಹತ್ರ ಏನಾದರೂ ಬ್ಲೌಸ್ಗಳಿತ್ತು ಅಂದರೆ ಅದನ್ನು ಕೂಡ ಈ ರೀತಿ ಮ್ಯಾಚ್ ಮಾಡಿ ಹಾಕೋಬೋದು. ಈ ಸೀರೆಗೂ ಅಷ್ಟೇ 2 ಬ್ಲೌಸ್ನ ನಾನು ಮ್ಯಾಚ್ ಮಾಡಿ ಹಾಕೊಳ್ತೀನಿ. ನೆಕ್ಸ್ಟ್ ಸೀರೆ ಬಂದು ಇದು ಸ್ಕೈ ಬ್ಲೂ ಕಲರಲ್ಲಿದೆ. ಒಳಗಡೆ ನೋಡ್ಬೋದು ಯೆಲ್ಲೋ, ಆರೆಂಜ್, ಸ್ವಲ್ಪ ಪಿಂಕ್ ಕಲರು ಕೂಡ ಮಿಕ್ಸ್ ಆಗಿದೆ. ಈ ಸೀರೆಗೂ ಕೂಡ ನಾನು ಈ ಪಿಂಕ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ನಾನು ದೇವಸ್ಥಾನಗಳಿಗೆಲ್ಲ ಹೋಗಬೇಕಾದ್ರೆ ಈ ಸೀರೆನ ಈ ಬ್ಲೌಸ್ಗೆ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ನೀವು ಅಷ್ಟೇ ಈ ಥರ ಕಲರ್ದು ಸೀರೆಗಳಿತ್ತು ಅಂದರೆ ಯೆಲ್ಲೋ ಕಲರ್ ಬ್ಲೌಸ್ನು ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ನೋಡಿ ನನ್ನ ಹತ್ರ ಯೆಲ್ಲೋ ಕಲರ್ದು ಬ್ಲೌಸ್ ಇಲ್ಲ, ಹಾಗಾಗಿ ಪಿಂಕ್ ಕಲರ್ ಬ್ಲೌಸ್ನೇ ಮ್ಯಾಚ್ ಮಾಡಿ ಈ ಸೀರೆಗೆ ಹಾಕೊಳ್ತೀನಿ. ಹಾಗೆ ನೆಕ್ಸ್ಟ್ ಸೀರೆ ಬಂದು ಇದು ಬ್ಲೂ ಕಲರು ಚೆಕ್ಸ್ ಇದೆ ಸೀರೆ. ಇದಕ್ಕೆ ಗೋಲ್ಡನ್ ಕಲರ್ದು ಬ್ಲೌಸ್ ಪೀಸ್ ಬಂದಿತ್ತು, ಆದರೆ ನಾನು ಅದರಲ್ಲಿ ಹೊಲಿಸ್ಕೊಂಡಿಲ್ಲ. ನನ್ನ ಹತ್ರ ಆಲ್ರೆಡಿ ಪಿಂಕ್ ಬ್ಲೌಸ್ಗಳೇ ಪಿಂಕ್ದು ಒಂದು 2-3 ಬ್ಲೌಸ್ಗಳಿದೆ, ವರ್ಕ್ ಬ್ಲೌಸ್ಗಳೇ. ಹಾಗಾಗಿ ನಾನು ಈ ಬ್ಲೌಸ್ಗಳನ್ನೇ ಮ್ಯಾಚ್ ಮಾಡಿ ಹಾಕೊಳ್ತೀನಿ.
ಇದ್ರದ್ದು ಒಂದು ಫೋಟೋಸ್ ಕೂಡ ಇದೆ, ಅದನ್ನು ಪಕ್ಕದಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನಿಮ್ಮ ಹತ್ರ ಗೋಲ್ಡ್ ಬ್ಲೌಸ್ ಇತ್ತು ಅಂದರೆ ಅದನ್ನು ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಹಾಗೆ ಈ ಬ್ಲೌಸ್ನು ಕೂಡ ಮ್ಯಾಚ್ ಮಾಡಿ ಹಾಕೋಬೋದು ನೋಡಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಇದೆ ಬ್ಲೌಸ್ ಬಂದು. ಅಂದರೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ಬಂದು ಸ್ವಲ್ಪ ಗೋಲ್ಡನ್ ಕಲರ್ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ಸೀರೆಗೂ ಅಷ್ಟೇ ಪಿಂಕ್ ಕಲರು ಮತ್ತು ಗೋಲ್ಡನ್ ಕಲರು ಎರಡೂ ಬ್ಲೌಸ್ಗಳನ್ನು ಕೂಡ ಮ್ಯಾಚ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದು ಈ ಸೀರೆ. ಇದಕ್ಕೆ ನಾನು ಈ ಒಂದು ಬ್ಲೌಸ್ನ ಮ್ಯಾಚ್ ಮಾಡಿ ಕೂಡ ಹಾಕೊಳ್ತೀನಿ ನೋಡಿ. ಇದು ಸ್ವಲ್ಪ ಗೋಲ್ಡನ್ ಕಲರೇ ಇದೆ ಬ್ಲೌಸು. ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇದು ಬಂದು ಸ್ವಲ್ಪ ಗೋಲ್ಡನ್ ಕಲರ್ ಇರೋದ್ರಿಂದ ಇಲ್ಲಿ ಬಾರ್ಡ್ರು ಕೂಡ ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಈ ಸೀರೆಗೆ ಈ ಬ್ಲೌಸ್ನ ಮ್ಯಾಚ್ ಮಾಡ್ಕೋಬೋದು. ಸೀರೆದು ಬ್ಲೌಸ್ ಬಂದು ರೆಡ್ ಕಲರ್ ಬಂದಿತ್ತು. ನಾನು ರೆಡ್ ಕಲರ್ ಬೇಡ, ಆಲ್ರೆಡಿ ಈ ಬ್ಲೌಸ್ ಎಲ್ಲ ಇರೋದ್ರಿಂದ ಇದು ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದ್ರದ್ದು ಸೀರೆದು ಬ್ಲೌಸ್ನ ಹೊಲಿಸಿಲ್ಲ. ಈ ಎರಡೂ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ಸೀರೆ ಬಂದು ಈ ರೀತಿ ಇದೆ. ಹಾಗೆಯೇ ಸೀರೆ ಬಂದು ಈ ರೀತಿ ಇದೆ. ಇದಕ್ಕೆ ನಾನು ಈ ಒಂದು ಬ್ಲ್ಯಾಕ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ನೆಟ್ಟೆಡ್ ಬ್ಲೌಸು. ನೀವೇನಾದ್ರೂ ಈ ಥರ ನೆಟ್ಟೆಡ್ ಬ್ಲೌಸ್ ಇತ್ತು ಅಂದರೆ ಈ ಥರ ಸೀರೆಗಳು ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ಇದು ಬಾರ್ಡ್ರಲ್ಲೂ ಕೂಡ ನೋಡ್ಬೋದು ನೀವು, ಬ್ಲ್ಯಾಕ್ ಕಲರು ಡಿಸೈನ್ಸ್ ಬಂದಿದೆ, ಗೋಲ್ಡು ಮತ್ತು ಬ್ಲ್ಯಾಕು. ಹಾಗಾಗಿ ಈ ಒಂದು ಬ್ಲೌಸ್ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿ ಈ ಸೀರೆಗೆ ಮ್ಯಾಚ್ ಮಾಡಿ ಹಾಕೋಬೋದು. ಹಾಗೆ ನೆಕ್ಸ್ಟ್ ಸೀರೆ ಬಂದು ಇದು. ಇದು ಬಂದು ಬ್ಲೂ ಕಲರು. ಈ ಸೀರೆಗೆ ನಾನು ಈ ಮೂರು ಬ್ಲೌಸ್ಗಳನ್ನು ಕೂಡ ಮ್ಯಾಚ್ ಮಾಡಿ ಹಾಕೊಳ್ತೀನಿ ನೋಡಿ. ಪಿಂಕ್ ಕಲರು ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಅದೇ ರೀತಿ ಬ್ಲ್ಯಾಕ್ ಕೂಡ ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಬ್ಲೌಸ್ ಅಂತೂ ಎಲ್ಲ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ. ಅದೇ ರೀತಿ ಈ ಬ್ಲೌಸು ಕೂಡ ಮ್ಯಾಚ್ ಆಗ್ತಾ ಇದೆ. ಗೋಲ್ಡ್ ಬಾರ್ಡ್ರ್ ಬಂದಿರೋದ್ರಿಂದ ಬ್ಲೌಸು ಕೂಡ ಗೋಲ್ಡನ್ ಕಲರಲ್ಲೇ, ಸ್ವಲ್ಪ ಗೋಲ್ಡನ್ ಕಲರಲ್ಲೇ ಇರೋದ್ರಿಂದ ಈ ಬ್ಲೌಸು ಕೂಡ ಈ ಸೀರೆಗೆ ಮ್ಯಾಚ್ ಆಗ್ತಾ ಇದೆ. ಈ ಮೂರು ಬ್ಲೌಸ್ಗಳನ್ನು ಕೂಡ ನಾನು ಈ ಸೀರೆಗೆ ಮ್ಯಾಚ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋಸಲ್ಲಿ ನೀವು ನೋಡ್ಬೋದು, ನಾನು 3 ಬ್ಲೌಸ್ಗಳನ್ನ ಇಷ್ಟೊಂದು ಸೀರೆಗೆ ಮ್ಯಾಚ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನು ಬೇರೆ ಬ್ಲೌಸ್ಗಳನ್ನ ಹೊಲಿಸ್ಕೊಳ್ತಾ ಇಲ್ಲ. ಇವಾಗಂತೂ ಒಂದು ಬ್ಲೌಸ್ ಹೊಲಿಸ್ಬೇಕಂತ ಅಂದರೆ ಏನಿಲ್ಲ ಅಂದ್ರೂ 600-700 ರೂಪಾಯಿ ಕೇಳ್ತಾರೆ. ಅದ್ರ ಬದಲಿಗೆ ಇರೋವಂತಹ ಬ್ಲೌಸ್ಗಳನ್ನ ಮ್ಯಾಚ್ ಮಾಡಿ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ದುಡ್ಡು ಉಳಿತಾಯ ಆಗುತ್ತೆ, ಹಾಗೆಯೇ ಖರ್ಚು ಕಡಿಮೆ ಆಗುತ್ತೆ. ನೀವು ಕೂಡ ಈ ರೀತಿ ಮಾಡ್ಬೋದು. ನಾನು ರೇಷ್ಮೆ ಸೀರೆ ಇರ್ಬೋದು, ಮೈಸೂರು ಸಿಲ್ಕ್ ಸೀರೆಗಳಿಗೆಲ್ಲ ಇದೇ ರೀತಿ ಮಾಡೋದು. ನಾನು ಜಾಸ್ತಿ ಬ್ಲೌಸ್ ಹೊಲ್ಸೋಕ್ಕೆ ಹೋಗಲ್ಲ. ಹಾಗೆಯೇ ನೆಕ್ಸ್ಟ್ ಸೀರೆ ಬಂದು ಇದು ಬಂದು ಕಲಂಕಾರಿ ಸೀರೆ ಥರ ಇದೆ, ನೋಡ್ಬೋದು ನೀವು. ವರ್ಕ್ ಹೇಳಿದ್ದು ಇಲ್ಲೆಲ್ಲ ಬಂದು. ಇದಕ್ಕೆ ನಾನು ಈ ಬ್ಲ್ಯಾಕ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕೊಳ್ತೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಡಿಸೈನ್ ಬಂದಿರೋದ್ರಿಂದ ಇದು ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀರೆ ಬಂದು ಇದು ಕಾಟನ್ ಸೀರೆ. ಈ ಸೀರೆಗೂ ಅಷ್ಟೇ ಈ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕೋಬೋದು. ಇದು ಬಂದು ಗೋಲ್ಡು ಮತ್ತು ಸಿಲ್ವರು ಎರಡೂ ಕೂಡ ಮಿಕ್ಸ್ ಆಗಿದೆ, ನೀವು ನೋಡ್ಬೋದು. ಇಲ್ಲಿ ಏನಾಗ್ತಿದೆ ಅಂದರೆ ವಿಡಿಯೋದಲ್ಲಿ ಗೋಲ್ಡ್ಗಿಂತ ಸಿಲ್ವರೇ ಎದ್ದು ಕಾಣಿಸ್ತಿದೆ, ಹಾಗಾಗಿ ಇದು ಕೂಡ ಮ್ಯಾಚ್ ಆಗ್ತಿದೆ. ಬಾರ್ಡ್ರ್ ನೋಡ್ಬೋದು ನೀವು, ಬಾರ್ಡ್ರಲ್ಲೂ ಕೂಡ ಗೋಲ್ಡನ್ ಕಲರ್ ಡಿಸೈನ್ಸ್ ಬಂದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಸೀರೆ ಬಂದು ಇದು ಮ್ಯಾಚ್ ಆಗುತ್ತೆ ನೋಡಿ.
ಇದು ಬಂದು ಡಬಲ್ ಕಲರ್ ಇದೆ, ಹಂಗಾಗಿ ಹಾಗೆಯೇ ಇನ್ನೊಂದು ಬ್ಲೌಸ್ ಕೂಡ ಇದೆ ನನ್ನ ಹತ್ರ. ಇದು ವರ್ಕ್, ಇದು ಬಂದು ರೆಡಿ ಬ್ಲೌಸು. ಇದನ್ನು ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಲರ್ ಬ್ಲೌಸ್ ಇದು ನೋಡಿ. ಹಾಗೆಯೇ ನೆಕ್ಸ್ಟ್ ಸೀರೆ ಬಂದು ಇದು ಬಂದು ರೆಡ್ ಕಲರ್ ಸೀರೆ. ಇದಕ್ಕೆ ನಾನು ಈ ಬ್ಲೌಸ್ನ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು ನೋಡಿ. ಇದ್ರದ್ದು ಬ್ಲೌಸ್ ಬಂದು ಗ್ರೀನ್ ಕಲರು. ನಾನು ಗ್ರೀನ್ ಕಲರ್ದು ಹೊಲಿಸ್ಕೊಂಡಿಲ್ಲ, ಹಾಗಾಗಿ ಇದನ್ನು ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ಈ ಒಂದು ಬ್ಲೌಸ್ನು ಕೂಡ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ. ನಾನು ಈ ಸೀರೆಗೆ ಈ ಬ್ಲೌಸ್ನ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆಲ್ಮೋಸ್ಟು ಸೀರೆಗೆ ಯಾವುದು ಬ್ಲೌಸ್ಗಳು ಬಂದಿರುತ್ತೆ ಅದನ್ನು ಯಾವುದನ್ನೂ ಹೊಲಿಸ್ಕೊಂಡಿಲ್ಲ. ಇದೇ ರೀತಿ ಬೇರೆ ಬೇರೆ ಸೀರೆಗಳಿಗೆ ಬೇರೆ ಬೇರೆ ಬ್ಲೌಸ್ಗಳನ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇರ್ತೀನಿ. ಜಾಸ್ತಿ ನನ್ನ ಬ್ಲೌಸ್ಗಳನ್ನ ಹೊಲಿಸ್ಕೊಳ್ಳಲ್ಲ, ಹಾಗಾಗಿ ನೋಡಿ. ಹಾಗೆ ಈ ಸೀರೆ, ಇದಕ್ಕೆ ಪಿಂಕ್ ಕಲರಲ್ಲಿ ಚಿಕ್ಕದಾಗಿ ಬಾರ್ಡ್ರೆ ಒಂಥರ ಪೈಪಿಂಗ್ ಟೈಪ್ ಬಂದಿದೆ ನೋಡಿ ಇಲ್ಲಿ. ಇದಕ್ಕೂ ಅಷ್ಟೇ ಈ ಬ್ಲೌಸು ಕೂಡ ಮ್ಯಾಚ್ ಆಗುತ್ತೆ. ಇಲ್ಲಿ ಪಿಕಾಕು ಕೂಡ ಗೋಲ್ಡನ್ ಕಲರಲ್ಲೇ ಬಂದಿರೋದ್ರಿಂದ ನೋಡಿ, ಇದು ಕೂಡ ಮ್ಯಾಚ್ ಆಗುತ್ತೆ. ಅದೇ ರೀತಿ ಈ ಬ್ಲೌಸು ಕೂಡ ಮ್ಯಾಚ್ ಆಗುತ್ತೆ. ಈ ಎರಡೂ ಬ್ಲೌಸು ಕೂಡ ಈ ಸೀರೆಗೆ ಮ್ಯಾಚ್ ಆಗುತ್ತೆ. ಬ್ಲ್ಯಾಕು ಕೂಡ ಹಾಕೋಬೋದು, ಮ್ಯಾಚ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀರೆ ಬಂದಿದ್ದು, ಇದಕ್ಕೂ ಕೂಡ ನಾನು ಈ ಸೀರೆದು ಬ್ಲೌಸ್ನ ಹೊಲಿಸ್ಕೊಂಡಿಲ್ಲ. ಇದು ಬಂದು ಈ ರೀತಿ ಡಿಸೈನ್ ಬಂದಿರೋದ್ರಿಂದ ಈ ಬ್ಲೌಸನ್ನೇ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿ ಈ ಸೀರೆಗೆ ಈ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಯಾವ ರೀತಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿ. ಅದೇ ರೀತಿ ನೆಕ್ಸ್ಟ್ ಸೀರೆ ಬಂದು ಈ ಕಾಟನ್ ಸೀರೆ. ಇದಕ್ಕೂ ಅಷ್ಟೇ ಸೇಮ್ ಇದೇ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬಾರ್ಡ್ರಲ್ಲೂ ಕೂಡ ಸ್ವಲ್ಪ ಗೋಲ್ಡನ್ ಕಲರಲ್ಲೇ ಡಿಸೈನ್ ಬಂದಿರೋದ್ರಿಂದ ಈ ಬ್ಲೌಸ್ ಇದಕ್ಕೆ ಮ್ಯಾಚ್ ಆಗ್ತಿದೆ. ಇದು ಬಂದು ಪ್ಲೈನ್ ಸೀರೆ. ಇದಕ್ಕೆ ನಾನು ಈ ಬ್ಲೌಸ್ನ, ಈ ಬ್ಲ್ಯಾಕ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕು ಮ್ಯಾಚ್ ಆಗುತ್ತೆ, ಈ ಬ್ಲೌಸು ಕೂಡ ಮ್ಯಾಚ್ ಆಗುತ್ತೆ. ಇವೆರಡನ್ನೂ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ನಾನು ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸ್ಲೀವ್ಸ್ ಇರೋದ್ರಿಂದ ಅಂತ ಈ ಒಂದು ಬ್ಲೌಸ್ನ ಈ ಸೀರೆಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಲಾಸ್ಟ್ ಸೀರೆ ಬಂದಿದ್ದು, ಇದು ಕೂಡ ಡಬಲ್ ಕಲರಲ್ಲಿ ಮಿಕ್ಸ್ ಆಗಿದೆ. ಬ್ಲೂ ಮತ್ತು ಸ್ಕೈ ಬ್ಲೂ ಎರಡೂ ಮಿಕ್ಸ್ ಇದೆ ಸೀರೆ. ಇದಕ್ಕೆ ನಾನು ಈ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ ನೋಡಿ. ನಾನು ಇಲ್ಲಿ ಒಂದು 15 ಸೀರೆಗಳಿದೆ. 15 ಸೀರೆಗಳಿಗೂ ಕೂಡ ಈ 3 ಬ್ಲೌಸ್ಗಳನ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ. ಅದೇ ರೀತಿ ನಿಮ್ಮ ಹತ್ರನೂ ಕೂಡ ಹೊಸ ಸೀರೆಗಳನ್ನ ತೊಗೊಂಡಿರೋದಿರ್ಬೋದು, ಇಲ್ಲಾಂದರೆ ಹಳೆ ಸೀರೆಗಳಿರ್ಬೋದು, ಅದಕ್ಕೆ ಇರುವಂತಹ ಬ್ಲೌಸ್ಗಳನ್ನ ಯಾವ ರೀತಿ ಮ್ಯಾಚ್ ಮಾಡಿ ಹಾಕೋಬೋದು ಅನ್ನೋದು ಐಡಿಯಾಸ್ ಬಂತು ಅಂತ ಅನ್ಕೋತೀನಿ. ನೀವು ಕೂಡ ಇದೇ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ಲೌಸ್ಗಳನ್ನ ಹಾಕೋಬೋದು. ಸ್ವಲ್ಪ ಕಲರ್ಸು ಡಾರ್ಕು ಸ್ವಲ್ಪ ಲೈಟ್ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ಇವಾಗೆಲ್ಲ ಅದೇ ಟ್ರೆಂಡಿಂಗಲ್ಲಿರೋದು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ಲೌಸ್ಗಳಿರ್ಬೋದು, ಡ್ರೆಸ್ಗಳು ಎಲ್ಲ ಕೂಡ ಹಾಕೊಳ್ತಾರೆ. ಅದೇ ರೀತಿ ನೀವು ಕೂಡ ಹಾಕೋಬೋದು.
ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.